ಹಾಯ್ ಫ್ರೆಂಡ್ಸ್, ಶೋಭಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ರುಚಿಯಾದ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಈ ಬಿರಿಯಾನಿ ಮಾಡೋದಕ್ಕೆ ಹೊರಗಡೆ ಸಿಗೋವಂಥ ಬಿರಿಯಾನಿ ಮಸಾಲ ಪೌಡ್ರಾಗಲಿ ಗರಂ ಮಸಾಲ ಪೌಡ್ರಾಗಲಿ ಉಪಯೋಗಿಸ್ತಾ ಇಲ್ಲ. ಈ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಒಂದು ಬೌಲ್ ತಗೊಳ್ಳಿ, ಅರ್ಧ ಕಟ್ ಪುದೀನ ಹಾಕಿ, 2 ಏಲಕ್ಕಿ ಹಾಕಿ, 2 ಮೊಗ್ಗು ಹಾಕಿ, ಒಂದು 2-3 ಪೀಸ್ ಚಕ್ಕೆ, ಒಂದು 4-5 ಲವಂಗ, ಒಂದು 2 ಸ್ಟಾರ್ ಹೂವು, ಸ್ವಲ್ಪ ಜಾವಿತ್ರಿ ಹಾಕಿ. ಜಾಸ್ತಿ ಹಾಕಬೇಡಿ ಫ್ಲೇವರ್ಗೆ. ಈ ಥರ ಮುರಿದ್ಬಿಟ್ಟು ಸ್ವಲ್ಪ ಸ್ವಲ್ಪ ಪೀಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಶಾಯಿ ಜೀರಾ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕಿ, ಅರ್ಧ ಸ್ಪೂನ್ ಸೋಂಪು ಹಾಕಿ, ಒಂದು 5-6 ಪೀಸ್ ಕಲ್ಲು ಹೂವು ಹಾಕಿ, 2 ಪಲಾವ್ ಎಲೆ. ಇದಕ್ಕೆ ಕಾಯಿಸಿರೋ ಅಂಥ ಬಿಸಿ ನೀರನ್ನ, ನಾವಿಷ್ಟು ಪದಾರ್ಥಗಳನ್ನ ಹಾಕಿದ್ದೀವಿ ಅಲ್ವಾ ಒಂದು ಬೌಲ್ಗೆ, ಅದಕ್ಕೆ ತುಂಬ ಬಿಸಿ ನೀರನ್ನ ಇದಕ್ಕೆ ಹಾಕಿ ಇಟ್ಬಿಟ್ಟು ಸ್ವಲ್ಪ ಒಂದು ಸ್ಪೂನಲ್ಲಿ ತಿರುಬಿಟ್ಟು ಇಟ್ಟರೆ, ಈ ಥರ ಒಂದು ಸ್ಪೂನಲ್ಲಿ ತಿರುಬಿಟ್ಟು ಇಟ್ಟರೆ ಅದು ಒಂದು 10 ನಿಮಿಷ 1/4 ಗಂಟೆ ಅದು ಒಳ್ಳೆ ಫ್ಲೇವರ್ ಬಿಟ್ಟಿರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು 10-15 ಕಾಳು ಮೆಣಸು ಹಾಕಿಬಿಟ್ಟು ಮುಚ್ಚಿಟ್ಬಿಡಿ, ಒಂದು 1/4 ಗಂಟೆ ನೆನೆಯಲಿ ಚೆನ್ನಾಗಿ. ಇವಾಗ ಹುರಿಯೋದಕ್ಕೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಈ ಥರ ಹುರಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹುರಿಯೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಒಂದು 10-12 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, 2-3 ಸ್ಪೂನ್ ಧನಿಯಾ, 2-3 ಪೀಸ್ ಕಲ್ಲು ಹೂವು, ಸ್ವಲ್ಪ ಕಸ್ತೂರಿ ಮೇಥಿ, ಒಂದು 2-3 ಏಲಕ್ಕಿ, ಮತ್ತು ಮರಾಠ ಮೊಗ್ಗು ಒಂದು 2-3, ಜಾವಿತ್ರಿ ಸ್ವಲ್ಪನೇ ಸ್ವಲ್ಪ ತಗೊಳ್ಳಿ ಜಾವಿತ್ರಿನ, ಮತ್ತು 2-3 ಸ್ಟಾರ್ ಹೂವು, ಒಂದು ಅರ್ಧ ಸ್ಪೂನ್ ಶಾಯಿ ಜೀರಾ, ಒಂದು ಅರ್ಧ ಸ್ಪೂನ್ ಸೋಂಪು, ಒಂದು 4-5 ಪೀಸ್ ಚಕ್ಕೆ, ಒಂದು 4-5 ಲವಂಗ, ಒಂದು ಅರ್ಧ ಸ್ಪೂನ್ ಮೆಣಸು ತೊಗೊಂಡು ಎಣ್ಣೆ ಹಾಕಿ ಇಷ್ಟು ಪದಾರ್ಥಗಳನ್ನ ಹುರಿದಿಟ್ಕೊಳ್ಳೋಣ. ಇಷ್ಟು ಪದಾರ್ಥಗಳನ್ನೂ ಇವಾಗ ಈರುಳ್ಳಿ ಹುರಿತಿದ್ದೀನಲ್ವ ಅದ್ರ ಜೊತೆನೇ ಹಾಕಿ ಇಷ್ಟು ಮಸಾಲ ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಆದರೆ ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರಿಯೋಣ. ಇಷ್ಟು ಮಸಾಲ ಪದಾರ್ಥಗಳನ್ನ ಹುರಿಯೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಕೊನೆಗೆ ನೀವು ಧನಿಯಾ ಹಾಕ್ಕೊಳ್ಳಿ, ಯಾಕೆಂದರೆ ಮೊದಲೇ ಹಾಕಿಬಿಟ್ರೆ ಸೀದೋಗ್ಬಿಡುತ್ತಲ್ವ, ಆಗ ಟೇಸ್ಟೇ ಬೇರೆ ಥರ ಕೊಡುತ್ತೆ. ಅದಕ್ಕೆ ಇದನ್ನೆಲ್ಲ ಫ್ರೈ ಆದಮೇಲೆ ಈ ಥರ ಕೊನೆಗೆ ಈ ಧನಿಯಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಸೀದೋಗಿರಲ್ಲ. ಹಾಗೆ ಇದಕ್ಕೆ ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು. ಈ ಮಸಾಲ ಪದಾರ್ಥ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ರೋಸ್ಟ್ ಆಗಲಿ, ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಂಡು ಆರಕ್ಕೆ ಬಿಟ್ಬಿಡೋಣ. ಆರಿದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈ ಥರ ಹುರ್ಕೊಳ್ಳೋದ್ರಿಂದ ಅಸಿಡಿಟಿ ಆಗಲಿ, ಎದೆ ಉರಿ ಆಗಲಿ, ಗ್ಯಾಸ್ಟ್ರಿಕ್ ಆಗಲಿ ಯಾವುದೂ ಕೂಡ ಆಗೋದಿಲ್ಲ. ನಾವು ಮನೇಲೇ ಮಾಡ್ಕೊಂಡಿರೋಂಥ ಮಸಾಲ ಪದಾರ್ಥ ಅಲ್ವಾ, ಅದಕ್ಕೆ. ಇವಾಗ ಎಲ್ಲ ಹುರಿದಿರೋ ಪದಾರ್ಥ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸೌಟ್ ಆಯಿಲ್ ಹಾಕ್ಕೊಂಡು ಒಂದು ಹಚ್ಚಿರೋ ಅಂಥ ದಪ್ಪ ಈರುಳ್ಳಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ರೋಸ್ಟ್ ಮಾಡೋಣ. ಚೆನ್ನಾಗಿ ಆಯಿಲಲ್ಲಿ ಹುರಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಿರಿಯಾನಿದು. ನೆನೆಸಿರೋ ಅಂಥ ಮಸಾಲ ಪದಾರ್ಥಗಳನ್ನ ಸಪ್ರೇಟ್ ನೀರನ್ನ ತೆಗೆದಿಟ್ಕೊಬೇಡೋಣ. ಇವಾಗ ನೀರನ್ನ ಈ ಥರ ಬಸ್ಕೊಂಬಿಟ್ಟು ಬರೀ ನೆನೆಸಿದ್ವಲ್ಲ ಆ ಪದಾರ್ಥನ ಮಾತ್ರ ಅದಕ್ಕೆ ಹಾಕೋಣ. ಈ ನೀರನ್ನ ಇದೇ ಥರ ಸಪ್ರೇಟ್ ಮಾಡಬೇಡ. ನೀರನ್ನ ತೆಗೆದಿದ್ವಲ್ಲ ಈ ಮಸಾಲ ಪದಾರ್ಥನ ಇವಾಗ ಈ ಈರುಳ್ಳಿ ಆಯಿಲ್ ರೋಸ್ಟ್ ಆಗ್ತಿದೆಯಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ ಹುರಿಯೋಣ. ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ರುಚಿಯಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಕೋಣ. ಅರ್ಧ kg ಮಟನ್ನ ತೊಗೊಂಡಿದ್ದೀನಿ, ತೊಳೆದು ಕ್ಲೀನಾಗಿ ಇಟ್ಟಿದ್ದೀನಿ. ಇದನ್ನು ಇವಾಗ ಬೇಯೋದಕ್ಕೆ ಹಾಕೋಣ. ಇದರೊಳಗೆ ಮಸಾಲೆಗೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ.
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮಟನ್ಗೆ ಮತ್ತು ಅನ್ನಕ್ಕೂ ಸೇರಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಚೆನ್ನಾಗಿ ಉಪ್ಪು ಹಿಡಿದು ಬೆಂದರೆ ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ನೀವು ಸ್ವಲ್ಪ ಕಡಿಮೆ ಆದರೆ ಕುದಿಬೇಕಾದ್ರೂ ನೀವು ಟೇಸ್ಟ್ ನೋಡಿಕೊಂಡು ಹಾಕೋಬೋದು. ನೋಡಿ ಉಪ್ಪು ಹಾಕ್ಕೊಳ್ಳಿ ನೀವು. ಉಪ್ಪನ್ನ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ಯಾಕೆಂದರೆ ಮಟನ್ ಅಲ್ವಾ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಉಪ್ಪು ಹಿಡೀನಿ. ಎಣ್ಣೆಯಲ್ಲಿ ಹುರ್ಕೊಂಡಿರೋಂಥ ಮಸಾಲ ಪದಾರ್ಥನ ಇವಾಗ ಆರೋದಕ್ಕಿಟ್ಟಿದ್ದೆ. ಇವಾಗ ಆರಿದೆ. ಈ ಮಸಾಲಾನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಒಂದು ಅರ್ಧ ಲೋಟ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿರೋ ಅಂಥ ಮಸಾಲಾನ ಇದು ಮಟನ್ಗೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಸೀದು ಆಯಿಲ್ ಬಿಟ್ಕೊಂಡಿದೆ ಅಂತ. ಈ ಮಸಾಲಾನ ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಒಳ್ಳೆ ಅರೋಮಾ ಕೊಡುತ್ತೆ. ತುಂಬ ಸೂಪರಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸಾಲ ನೀರನ್ನ ಜಾರ್ಗೆ ಹಾಕ್ಕೊಂಡು ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ನೀರನ್ನ. ಮತ್ತು ರುಬ್ಬಿದ್ವಲ್ಲ ಆ ಮಸಾಲದು ಜಾರ್ ಇತ್ತಲ್ಲ ಅದರ ನೀರನ್ನ ನಾನು ಹಾಕೋತಾ ಇದ್ದೀನಿ. ನೀವು ತಣ್ಣೀರು ಹಾಕಕ್ಕೆ ಹೋಗಬೇಡಿ, ಬಿಸಿನೀರೇ ಹಾಕ್ಕೊಳ್ಳಿ. ಮಟನ್ಗೆ ಹಿಡಿದಿರೋ ಉಪ್ಪು ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ತಣ್ಣೀರು ಹಾಕಿದ್ರೆ. ಹಾಗಾಗಿ ಬಿಸಿನೀರನ್ನೇ ಕೂಡ ಹಾಕಬೇಕು, ತಣ್ಣೀರು ಹಾಕಬೇಡಿ. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ, ಜಾರ್ ತೊಳೆದ ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ನಾನು ಎಷ್ಟು ನೀರು ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ ಇದರಲ್ಲಿ 2 ಪಾವ್ ಅಕ್ಕಿನ ತೊಗೊಂಡಿದ್ದೀನಿ, ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಇದನ್ನು ನೆನೆಸಿ ಚೆನ್ನಾಗಿ ತೊಳೆದು ಇಟ್ಕೊಂಡ್ರೆ, ನೆನೆಸಕ್ಕೆ ಇಟ್ಕೊಂಡ್ರೆ ತುಂಬ ಅನ್ನ ಉದ್ರುದ್ರಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂತ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಈ ಥರ. ಇವಾಗ ನೋಡಿ ಮಟನ್ನು ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ಇವಾಗ ತುಂಬ ಚೆನ್ನಾಗಿ ಅರೋಮಾ ಬರ್ತಾ ಇದೆ. ಇವಾಗ ಇದಕ್ಕೆ ತೊಳೆದಿರೋ ಅಂಥ ಅಕ್ಕಿನ ಮಿಕ್ಸ್ ಮಾಡೋಣ. ಇವಾಗ ನಾವು ನೆನೆಸಿದ್ವಲ್ಲ ಅಕ್ಕಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಕ್ಕಿ ಎಲ್ಲ ಹಾಕಿದ್ಮೇಲೆ 1 ಪಾವ್ ಅಕ್ಕಿಗೆ 1.25 ಪಾವ್ ನೀರು ತೊಗೊಳ್ಳಿ. ನಾವು ಸಪ್ರೇಟ್ ಪಾತ್ರೆಯಲ್ಲಿ ಮಾಡೋದಾದರೆ 1 ಪಾವ್ ಅಕ್ಕಿಗೆ 2 ಪಾವ್ ನೀರು ಹಾಕ್ಕೋಬೇಕಾಗುತ್ತೆ. ನಾವು ಕುಕ್ಕರಲ್ಲಿ ಮಾಡೋದ್ರಿಂದ 1 ಪಾವ್ ಅಕ್ಕಿಗೆ 1.25 ಪಾವ್ ನೀರು ಹಾಕಿದರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೆ ಬಿಟ್ಬಿಡೋಣ. ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಈ ಥರ ಚೆನ್ನಾಗಿ ತಿರುವಿ ತಳ ಹಿಡಿಬಾರ್ದಲ್ಲ, ಅದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು. ಕುದೀತಾ ಇದೆ. ಇವಾಗ ಟೇಸ್ಟ್ಗೆ 2 ಚರ್ಬಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ಕೂಗಿಸ್ಕೊಂಡ್ಬಿಡ್ತೀನಿ, ಸಾಕು. ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ಹೇಗೆ ಬಂದಿದೆ ಮಟನ್ ಬಿರಿಯಾನಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಅಲ್ವಾ ಬಿರಿಯಾನಿನ, ಎಷ್ಟು ಉದ್ದುದ್ರಾಗಿ ಬಂದಿದೆ ಅನ್ನ ಅಂತ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಾಗಿದೆ. ಇದು ಮನೆಯೆಲ್ಲ ಘಮಘಮ ಅಂತ ಇದೆ. ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆಲ್ಲ ತುಂಬ ಇಷ್ಟ ಈ ಥರ ಬಿರಿಯಾನಿ. ಹಾಗಾಗಿ ನಾನು ವಾರಕ್ಕೆ 2 ಸತಿನಾದರೂ ಮಾಡೇ ಮಾಡ್ತೀನಿ ಈ ಥರ ಬಿರಿಯಾನಿನ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೆಲ್ಲ ಕೊಡಿ. ಮತ್ತು ನೆಂಟರುಗಳು ಬಂದರೂ ಕೂಡ, ಗೆಸ್ಟ್ ಯಾರಾದರೂ ಮನೆಗೆ ಬಂದರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಹೇಗೆ ಮಾಡಿದ್ರಿ ಈ ಬಿರಿಯಾನಿನ ಅಂತ ನಿಮ್ಗೆ ಕೇಳಿ ತಿಳ್ಕೊಂಡು ಅವ್ರು ಕೂಡ ಮನೇಲಿ ಮಾಡ್ತಾರೆ. ಮತ್ತು ಇದು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ನಾವು ಮಾಡಿದಷ್ಟು ಖಾಲಿಯಾಗಿ ಮತ್ತೆ ಮಾಡಬೇಕು ಅಂತ ಮಾರನೇ ಬೆಳಗ್ಗೆನೇ ತರಿಸ್ಕೊಂಡು ಮಾಡಬೇಕು, ಆ ಥರ ಇರುತ್ತೆ ಈ ಬಿರಿಯಾನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಮತ್ತು ಈ ಬಿರಿಯಾನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.